ಮೊದಲನೆಯ ಪ್ರಶ್ನೆ, ಯಾವ ಹಣ್ಣು ಬಾಯಿ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಪಪಾಯಿ ಹಣ್ಣು, ಆಪ್ಷನ್ ಸಿ ಪೇರಳೆ ಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಪೇರಳೆ ಹಣ್ಣು ಬಾಯಿ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ. ಎರಡನೆಯ ಪ್ರಶ್ನೆ, ಪಿಟೀಲು ಬಿಲ್ಲುಗಳನ್ನು ಸಾಮಾನ್ಯವಾಗಿ ಯಾವ ಪ್ರಾಣಿಯ ಕೂದಲಿನಿಂದ ತಯಾರಿಸಲಾಗುತ್ತದೆ? ಆಪ್ಷನ್ ಎ ಕುರಿ, ಆಪ್ಷನ್ ಬಿ ಕುದುರೆ, ಆಪ್ಷನ್ ಸಿ ಕೋತಿ, ಆಪ್ಷನ್ ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಬಿ ಪಿಟೀಲು ಬಿಲ್ಲುಗಳನ್ನು ಸಾಮಾನ್ಯವಾಗಿ ಕುದುರೆಯ ಕೂದಲಿನಿಂದ ತಯಾರಿಸಲಾಗುತ್ತದೆ. ಮೂರನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಬುದ್ಧಿವಂತ ಮೀನು ಯಾವುದು? ಆಪ್ಷನ್ ಎ ಡಾಲ್ಫಿನ್, ಆಪ್ಷನ್ ಬಿ ಶಾರ್ಕ್, ಆಪ್ಷನ್ ಸಿ ತಿಮಿಂಗಿಲ, ಆಪ್ಷನ್ ಡಿ ಸಾಲ್ಮಾನ್. ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವದ ಅತ್ಯಂತ ಬುದ್ಧಿವಂತ ಮೀನು ಡಾಲ್ಫಿನ್. ನಾಲ್ಕನೆಯ ಪ್ರಶ್ನೆ, ವಿಶ್ವದ ಮೊದಲ ಗಡಿಯಾರವನ್ನು ಯಾವ ದೇಶದಲ್ಲಿ ಮಾಡಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ವಿಶ್ವದ ಮೊದಲ ಗಡಿಯಾರವನ್ನು ಇಂಗ್ಲೆಂಡ್ ದೇಶದಲ್ಲಿ ಮಾಡಲಾಯಿತು. ಐದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮೆಕ್ಕೆಜೋಳ ಬೆಳೆಯುವ ಜಿಲ್ಲೆ ಯಾವುದು? ಆಪ್ಷನ್ ಎ ಉತ್ತರ ಕನ್ನಡ, ಆಪ್ಷನ್ ಬಿ ದಾವಣಗೆರೆ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಕೊಪ್ಪಳ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮೆಕ್ಕೆಜೋಳ ಬೆಳೆಯುವ ಜಿಲ್ಲೆ ದಾವಣಗೆರೆ. ಆರನೆಯ ಪ್ರಶ್ನೆ, ಪ್ಯಾರಾಸಿಟಮಾಲ್ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಪ್ಯಾರಾಸಿಟಮಾಲ್ ದೇಹದ ಮೆದುಳು ಮತ್ತು ಲಿವರ್ನ ಮೇಲೆ ಪರಿಣಾಮ ಬೀರುತ್ತದೆ. ಏಳನೆಯ ಪ್ರಶ್ನೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಯಾವ ಹಣ್ಣು ತಿನ್ನಬೇಕು? ಆಪ್ಷನ್ ಎ ಕಿವಿ ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಕಿವಿ ಹಣ್ಣು ತಿನ್ನಬೇಕು. ಎಂಟನೆಯ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಹೂವಿನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಮಲೇಷಿಯಾ, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ನೆದರ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ನೆದರ್ಲ್ಯಾಂಡ್ ದೇಶವು ಹೂವಿನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಒಂಬತ್ತನೇ ಪ್ರಶ್ನೆ, ಅಧಿಕ ರಕ್ತದೊತ್ತಡವನ್ನು ಸಾಮಾನ್ಯಗೊಳಿಸಲು ಯಾವ ತರಕಾರಿ ಸಹಾಯ ಮಾಡುತ್ತದೆ? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಮೂಲಂಗಿ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಅಧಿಕ ರಕ್ತದೊತ್ತಡವನ್ನು ಸಾಮಾನ್ಯಗೊಳಿಸಲು ಬೀಟ್ರೂಟ್ ಮತ್ತು ಬೆಳ್ಳುಳ್ಳಿ ಸಹಾಯ ಮಾಡುತ್ತದೆ. ಹತ್ತನೆಯ ಪ್ರಶ್ನೆ, ಕೊಡಗು ಜಿಲ್ಲೆಯನ್ನು ಮತ್ತೊಂದು ಹೆಸರಿನಲ್ಲಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಮಲೆನಾಡು, ಆಪ್ಷನ್ ಬಿ ಬಯಲುಸೀಮೆ, ಆಪ್ಷನ್ ಸಿ ಕೂರ್ಗ್, ಆಪ್ಷನ್ ಡಿ ಕರಾವಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು ಜಿಲ್ಲೆಯನ್ನು ಮತ್ತೊಂದು ಹೆಸರಿನಲ್ಲಿ ಕೂರ್ಗ್ ಎಂದು ಕರೆಯುತ್ತಾರೆ. 11ನೇ ಪ್ರಶ್ನೆ, ಹಾಲು ಕುಡಿದ ನಂತರ ಯಾವ ಆಹಾರ ಪದಾರ್ಥ ತಿಂದರೆ ಅನಾರೋಗ್ಯ ಉಂಟಾಗುತ್ತದೆ? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಬೆಲ್ಲ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು ಕುಡಿದ ನಂತರ ಕಿತ್ತಳೆ ಹಣ್ಣು ತಿಂದರೆ ಅನಾರೋಗ್ಯ ಉಂಟಾಗುತ್ತದೆ.
12ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯು ತೀವ್ರ ತುರಿಕೆಯನ್ನು ಉಂಟುಮಾಡುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಡಿ ಕೊರತೆಯು ತೀವ್ರ ತುರಿಕೆಯನ್ನು ಉಂಟುಮಾಡುತ್ತದೆ. 13ನೇ ಪ್ರಶ್ನೆ, ಯಾವ ಒಣ ಹಣ್ಣು ಮಾನವನ ದೇಹದಲ್ಲಿ ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುತ್ತದೆ? ಆಪ್ಷನ್ ಎ ಒಣ ದ್ರಾಕ್ಷಿ, ಆಪ್ಷನ್ ಬಿ ಗೋಡಂಬಿ, ಆಪ್ಷನ್ ಸಿ ವಾಲ್ನಟ್, ಆಪ್ಷನ್ ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಎ, ಒಣ ದ್ರಾಕ್ಷಿಯು ಮಾನವನ ದೇಹದಲ್ಲಿ ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುತ್ತದೆ. 14ನೇ ಪ್ರಶ್ನೆ, ಯಾವ ದೇಶದಲ್ಲಿ ಜನರು ಹೊಸ ವರ್ಷಕ್ಕೆ ಕೆಂಪು ಉಡುಪು ಧರಿಸುತ್ತಾರೆ? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಇಟಲಿಯಲ್ಲಿ ಜನರು ಹೊಸ ವರ್ಷಕ್ಕೆ ಕೆಂಪು ಉಡುಪು ಧರಿಸುತ್ತಾರೆ. 15ನೇ ಪ್ರಶ್ನೆ, ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಯಾವ ಸಮಸ್ಯೆ ಕಡಿಮೆಯಾಗಿರುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಜೀರ್ಣಕಾರಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ, ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಮಲಬದ್ಧತೆ ಮತ್ತು ಜೀರ್ಣಕಾರಿ ಸಮಸ್ಯೆ ಕಡಿಮೆಯಾಗುತ್ತದೆ. 16ನೇ ಪ್ರಶ್ನೆ, ಕಾಮಾಲೆ ರೋಗ ಯಾವುದರ ವೈಫಲ್ಯದಿಂದ ಬರುತ್ತದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಮಾಲೆ ರೋಗವು ಲಿವರ್ನ ವೈಫಲ್ಯದಿಂದ ಬರುತ್ತದೆ. 17ನೇ ಪ್ರಶ್ನೆ, ಹೀರೋ ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ, ಹೀರೋ ಬೈಕ್ ಭಾರತ ದೇಶಕ್ಕೆ ಸೇರಿದ ಕಂಪನಿ. 18ನೇ ಪ್ರಶ್ನೆ, ಯಾವುದನ್ನು ಹೆಚ್ಚಾಗಿ ತಿಂದರೆ ಕೂದಲು ಉದುರುತ್ತದೆ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಬ್ರೆಡ್, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ಪನ್ನೀರ್. ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರೆಡ್ ಅನ್ನು ಹೆಚ್ಚಾಗಿ ತಿಂದರೆ ಕೂದಲು ಉದುರುತ್ತದೆ. 19ನೇ ಪ್ರಶ್ನೆ, ಎಕ್ಕಾದ ಗಿಡ ಮನೆಯ ಮುಂದೆ ಬೆಳೆಯುವುದು ಯಾವುದರ ಸೂಚನೆ? ಆಪ್ಷನ್ ಎ ಶುಭ ಸೂಚನೆ, ಆಪ್ಷನ್ ಬಿ ಸಮೃದ್ಧಿ ಹೆಚ್ಚುವ ಸೂಚನೆ, ಆಪ್ಷನ್ ಸಿ ಅಶುಭ ಸೂಚನೆ, ಆಪ್ಷನ್ ಡಿ ಧನ ನಷ್ಟದ ಸೂಚನೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ, ಎಕ್ಕಾದ ಗಿಡ ಮನೆಯ ಮುಂದೆ ಬೆಳೆಯುವುದು ಶುಭ ಸೂಚನೆ ಮತ್ತು ಸಮೃದ್ಧಿ ಹೆಚ್ಚುವ ಸೂಚನೆ. 20ನೇ ಪ್ರಶ್ನೆ, ಯಾವ ಬೆಳೆಯನ್ನು ಒಂಟಿ ಬೆಳೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಮೆಕ್ಕೆಜೋಳ, ಆಪ್ಷನ್ ಡಿ ರಾಗಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೆಕ್ಕೆಜೋಳವನ್ನು ಒಂಟಿ ಬೆಳೆ ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.